ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ನಿನ್ನೆ ನಡೆದಂತಹ ಹುಬ್ಳಿಯಲ್ಲಿ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಾದಂತಹ ಮನೆ ಹಂಚಿಕೆ ಕಾರ್ಯಕ್ರಮವು ಕಾಂಗ್ರೆಸ್ ಇತಿಹಾಸದಲ್ಲೇ ಇಷ್ಟು ಜನ ಸೇರಿಲ್ಲ ಅನ್ನೋದು ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು ಫ್ರೆಂಡ್. ನಿನ್ನೆ ನಡೆದಂಥ ಏನು ಇತಿಹಾಸ ಸೃಷ್ಟಿಯಾಗಿತ್ತೋ ಅದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಏನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 1 BHK ಫ್ಲ್ಯಾಟು 2 BHK ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಲಭ್ಯವಾಗುತ್ತಿದೆ ಫ್ರೆಂಡ್. ನಿಮಗೆ ಏನು ತಿಳಿಸಕೊಟ್ಟಿದ್ದೀನಿ ಅಂದರೆ ನೋಡಿ, ನೆನ್ನೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸುಮಾರು 42,345 ಮನೆಗಳ ಹಂಚಿಕೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಫ್ರೆಂಡ್. ಹುಬ್ಳಿಯಲ್ಲಿ ಇದು ನಡೆದಂಥ ಹುಬ್ಳಿಯು ಮಂಟೂರು ರಸ್ತೆಯಲ್ಲಿ ಇದು ಮನೆ ಹಂಚಿಕೆ ಈವೆಂಟ್ ಇಟ್ಕೊಂಡಿದ್ರು ಫ್ರೆಂಡ್. ಇಲ್ಲಿ ಸುಮಾರು ಈ ಜಾಗದಲ್ಲಿ 1008 G+3 ಹಂತದಲ್ಲಿ ನಿರ್ಮಾಣ ಆಗಿರುವಂತಹ 1 BHK ಫ್ಲ್ಯಾಟು ಸುಮಾರು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಂಚಿಕೆ ಮಾಡೋದು ಮತ್ತು ಹಕ್ಕುಪತ್ರ ವಿತರಣೆ ಸುಮಾರು ಒಂದು 20,000 ಜನರಿಗೆ ಹಕ್ಕುಪತ್ರ ವಿತರಣೆ ನೆನ್ನೆ ಕಾರ್ಯಕ್ರಮ ಮಾಡಿದ್ದು. ಇದರಲ್ಲಿ ಜನಸಾಗರ ಅನ್ನೋದರಲ್ಲಿ ಅಂತಲೇ ಹೇಳ್ಬೋದು. ಸುಮಾರು 100,000ಕ್ಕೆ ಹೆಚ್ಚು ಜನ ಇಲ್ಲಿ ಆಗಮಿಸಿದ್ದಾರೆ ಫ್ರೆಂಡ್. ಇಲ್ಲಿ ಏನಪ್ಪ ಅಂದರೆ ಮನೆ ಹಂಚಿಕೆ ಈಗ ಸುಮಾರು ಕಡೆ ನಡೆದಿರ್ಬೋದು. ನಮ್ಮ ಬೆಂಗಳೂರಿನಲ್ಲಿ ಇಲ್ಲಿ KR ಪುರಂ ಹತ್ರ ನಡೆದಿತ್ತು. ನಾರಾಯಣಪುರ ಸಮೀಪ ಹತ್ರ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಪ್ರಥಮ ಬಾರಿಗೆ 36,000 ಮನೆಗಳು ಹಂಚಿಕೆ ಮಾಡಿದರು. ಅಲ್ಲಿ ಸುಮಾರು ಒಂದು 40,000 ಒಳಗಡೆ ಅಲ್ಲಿ ಜನ ಸೇರಿದರು. ಆದರೆ ಈ ಜಾಗದಲ್ಲಿ ಸುಮಾರು ಹುಬ್ಳಿಯಲ್ಲಿ ಮನೆ ಹಂಚಿಕೆ ಕಾರ್ಯಕ್ರಮದಲ್ಲಿ 100,000ಕ್ಕೆ ಹೆಚ್ಚು ಜನ ಇಲ್ಲಿ ಜನ ಸೇರಿದ್ದಾರೆ ಫ್ರೆಂಡ್. ಇದು ಕಾಂಗ್ರೆಸ್ ಸರ್ಕಾರದ ಇತಿಹಾಸದಲ್ಲೇ ಅಂತ ಹೇಳ್ಬೋದು. ಕಾಂಗ್ರೆಸ್ ಸರ್ಕಾರ ಅಲ್ಲ, ಎಲ್ಲ ಸರ್ಕಾರದ ಇತಿಹಾಸದಲ್ಲೇ ಇಷ್ಟು ಜನ ಕೂಡಿರೋದು ಅನ್ನೋದೇ ಒಂದು ಆಶ್ಚರ್ಯ ಸಂಗತಿ ಅಂತ ಹೇಳ್ಬೋದು ಫ್ರೆಂಡ್. ಯಾಕೆಂದರೆ ಸುಮಾರು ಗದಗ, ರಾಯಚೂರು, ಬೆಳಗಾವಿ ಈ ಥರ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಮನೆ ಹಂಚಿಕೆ ಕಾರ್ಯಕ್ರಮ ಇರೋದ್ರಿಂದ ನಾನಾ ಭಾಗದಿಂದನೂ ಸಹ ಇಲ್ಲಿ ಟೆಂಪೋ, ಬಸ್ಸು, ಲಾರಿ ಎಲ್ಲ ಮಾಡ್ಕೊಂಡು ಇಲ್ಲಿ ಜನ ಜಮಾಯಿಸಿದ್ದಾರೆ ಫ್ರೆಂಡ್. ಹಾಗಾಗಿ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಮತ್ತು ಬೇರೆ ಬೇರೆ ಜನಗಳು ಏನಪ್ಪ 100,000ಕ್ಕೆ ಮನೆ ಕೊಡ್ತಾರಲ್ಲ ಅಂತ ಕುತೂಹಲಕ್ಕೋಸ್ಕರ ಇಲ್ಲಿ ಜನಸನ್ನಡಿ ಅತಿ ಹೆಚ್ಚು ಬಂದಿದೆ ಫ್ರೆಂಡ್. ಈ ಯಶಸ್ವಿಯಾಗಿ ಇಲ್ಲಿ ಆಗಿದೆ. ಒಂದು ಕಾರ್ಯಕ್ರಮ ನಡೆಯುವಾಗ ಪೆಂಡಲೇನ ಬಿದ್ದಾಗಿ ಒಂದು 4 ಜನಕ್ಕೆ ಒಂದು ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ. ಮುಖ್ಯಮಂತ್ರಿನೂ ಸಹ ಆಸ್ಪತ್ರೆಗೆ ಹೋಗಿ ಅವನ್ನ ಭೇಟಿ ಮಾಡಿ ಚಿಕಿತ್ಸೆ ವೆಚ್ಚ ಎಲ್ಲ ಸಂಪೂರ್ಣವಾಗಿ ಭರಿಸೋದಾಗಿ ತಿಳಿಸಿದ್ದಾರೆ ಫ್ರೆಂಡ್. ಅದನ್ನ ಬಿಟ್ಟ ನಂತರ ಇಲ್ಲಿ ಏನು 1 BHK ಫ್ಲ್ಯಾಟು 42,345 ಮನೆಗಳು ಇಲ್ಲಿ ಏನು ಹಂಚಿಕೆ ಮಾಡಿರೋದಾಗಿದೆ ಫ್ರೆಂಡ್. ವಸತಿ ಸಚಿವರ ಜಮೀರ್ ಅಹ್ಮದ್ ಭಾಷಣ ಅಬ್ಬರವಾಗಿತ್ತು ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಭಾಷಣವನ್ನು ಅಷ್ಟೇ ಚೆನ್ನಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಭಾಷಣವು ಅದೇ ಥರ ಇಲ್ಲಿ DK ಶಿವಕುಮಾರ್ ಮಾತ್ರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಸಹ ಇಲ್ಲಿ ಆಗಮಿಸಿರೋ ನಾನಾ ಕಾರಣದಿಂದ ಬರೋಕ್ಕಾಗಿಲ್ಲ ಅಂತ ಇವರು ತಿಳಿಸಿದ್ದಾರೆ ಫ್ರೆಂಡ್. ಈಗ ಹೇಳಬೇಕು ಅಂದರೆ ನಿಜವೂ ಇದೊಂದು ಐತಿಹಾಸಿಕ ಗೆಲುವು ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರಕ್ಕೆ. ಏಕೆಂದರೆ ಉಚಿತ ಮನೆ ಕೊಡ್ತಾಯಿದೆ ಸರ್ಕಾರ. ಇದು ಕೇವಲ 1,00,000ಕ್ಕೆ ಮನೆ ಹಂಚಿಕೆ ಮಾಡಿರೋದು. ಇನ್ನು ಮುಂದೆನೂ ಸಹ ನಾವು 1,00,000ಕ್ಕೆ ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮನೆಗಳು ನಾವು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾಯಿದ್ದಾರೆ. ಅದೇ ಥರ AHP ಏನಿದಾವೋ ಅವನು ಸಹ ನಾವು ಅದೇ ಕಾರ್ಯರೂಪಕ್ಕೆ ತರಬೇಕು ಅಂತ ಇದ್ದಾರೆ. ಕಾದು ನೋಡಬೇಕು ಫ್ರೆಂಡ್. ಈಗ ನಿಮಗೆ ತಿಳಿಸೋದಿಷ್ಟೇ, ಏನು ಹುಬ್ಳಿಯಲ್ಲಿ ನಡೆಯುವಂತಹ ಒಂದು ಐತಿಹಾಸಿಕ ಹಕ್ಕುಪತ್ರ ವಿತರಣೆ ಯಶಸ್ವಿಯಾಗಿದೆ ಅಂತಲೇ ಹೇಳೋದು. ಇದೊಂಥರ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಸುಮಾರು ಇಲ್ಲಿ ಅಲ್ಲಿನ ಶಾಸಕರಾದಂಥವರು ಸಹ ಅದು ಹೆಚ್ಚು ಈ ಕಾರ್ಯಕ್ರಮಕ್ಕೆ ಶ್ರಮ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ವಸತಿ ಸಚಿವರು ಜಮೀರ್ ಅಹ್ಮದ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಶ್ರಮ ವಹಿಸಿ ಯಶಸ್ವಿಯಾಗಿ ಇಲ್ಲಿ ಮುನ್ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಇಲ್ಲಿ ಅವರು ಮುಂಚೆನೇ ಎಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ
ಮಾಡಿದ್ರಿಂದ ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಒಟ್ಟಿನಲ್ಲಿ ಇದೇ ಥರ 3ನೇ ಹಂತದಲ್ಲಿ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಸುಮಾರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಮತ್ತೆ 30,000 ಮನೆಗಳು ನಾವು ಹಂಚಿಕೆ ಮಾಡ್ತೀವಿ ಅಂತ ಮತ್ತೆ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ನಿಮಗೆ ಇಷ್ಟು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದುವಂತಹ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.